ಹಲೋ ಸ್ನೇಹಿತರೆ, ನೀವು ಸನ್ಫ್ಲವರ್ ಕ್ರಾಫ್ಟಲ್ಲಿ ಹೇಗೆ ಮಾಡೋದು ಅಂತ ನೋಡಬೇಕಾದ್ರೆ ಈ ಲೇಡಿ ಕ್ರಿಯೇಟಿವ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಒಂದು ಕ್ರಾಫ್ಟ್ ಪೇಪರ್ ತಗೊಳ್ಳಿ, ಚಿಕ್ಕ ಸೈಜಲ್ಲಿ. ಅದೊಂದು 10 ರೂಪಾಯಿಗೆ ಒಂದು ಪ್ಯಾಕೆಟ್ ಚಿಕ್ಕ ಸೈಜಲ್ಲಿ ಸಿಗ್ತದೆ. ಅದರಲ್ಲಿ 16 ಸೀಟ್ ಇರ್ತದೆ. ನೋಡ್ಕೊಳ್ಳಿ, ನಾನು ಒಂದು ಹಳದಿ ಕಲರ್, ಸ್ವಲ್ಪ ಹಳದಿ ಅಂದರೆ ಸ್ವಲ್ಪ ಆರೆಂಜ್ ಹಳದಿಗೆ ಬಂದ ಕಲರ್ ತಗೊಂಡಿದ್ದೇನೆ. ಸ್ವಲ್ಪ ರೌಂಡ್ ಮಾಡಿ ಅದನ್ನು ಕಟ್ ಮಾಡಿ, ಸ್ವಲ್ಪ ರೌಂಡ್ ಮಾಡಿ ಕಟ್ ಮಾಡಿ ಅದನ್ನು ಮಡಚಿ 2 ಭಾಗವಾಗಿ ಮಡಚಿ ಮತ್ತೆ ಅದನ್ನು ಪುನಃ ಮಡಚಿಕೊಳ್ಳಿ. ನೋಡಿ, ಈಗ ತ್ರಿಭುಜಾಕಾರದಲ್ಲಿ ಇದೆ. ಪುನಃ ಅದನ್ನು ಮಡಚಬೇಕು. ಪುನಃ ಅದನ್ನು ಮಡಚಿ 4 ಭಾಗಗಳಾಗಿ ಮಾಡಿದ್ದೇವೆ. ಒಂದರಲ್ಲಿ ಅರ್ಧ ಮಾಡಿ, ಇದು ಚಿಕ್ಕ ಶೀಟ್ 4 ದಳ ಬಂತು, ಆಯಿತು. ಈಗ ಕಟ್ ಮಾಡಿಟ್ಟಾಗ ಎಲ್ಲವನ್ನು ಹಾಕಿ ಕಟ್ ಮಾಡಿ ಇಟ್ಕೊಳ್ಳಿ. ಮೊದಲಿಗೆ ಈಗ ನೋಡ್ಕೊಳ್ಳಿ, ಕ್ರಾಸ್ ಆಗಿ ಸ್ವಲ್ಪ ಕೆಳಭಾಗದಿಂದ ಸ್ವಲ್ಪ ಮಡಚಿ ಫೆವಿಕಾಲ್ ಹಾಕ್ಕೊಳ್ಳಿ. ಸ್ವಲ್ಪ ಇದೇ ಥರ ಮಡಚ್ಕೊಳ್ಳಿ. ಸ್ವಲ್ಪ ಮಡಚಿದ್ರೆ ನಿಲ್ತದೆ ಅದು. ಇನ್ನು ಸ್ವಲ್ಪ ಗಮ್ಮನ್ನು ಸ್ವಲ್ಪ ಸರಿಯಾಗಿ ಹಾಕಿದರೆ ನಿಲ್ತದೆ. ಇದೇ ಥರ 1-2 ನೋಡ್ಕೊಳ್ಳಿ. ಕಲರ್ ಬೇಕಾದರೆ 1-2 ಕಲರಲ್ಲಿ ಹಾಕ್ಬೋದು. ಇದೊಂದು ಹಳದಿಯಲ್ಲಿ ಹಾಕ್ಕೊಟ್ಟಿದ್ದೇನೆ, ಮತ್ತೊಂದು ಸ್ವಲ್ಪ ಆರೆಂಜ್ ಕಲರ್ ಮಿಕ್ಸ್ ಆದದ್ದು ಕೊಡ್ತೇನೆ. 2 ಕಲರಲ್ಲಿ ನಾನು ಮಿಕ್ಸ್ ಮಾಡಿ ಇಡ್ತೇನೆ. ಪೆಟಲನ್ನು ರೆಡಿ ಮಾಡಿ ಇಟ್ಕೊಳ್ತೇನೆ. ಸ್ವಲ್ಪ ಫೆವಿಕಾಲಲ್ಲಿ ಹೀಗೆ ಮಾಡ್ಕೊಳ್ಳಿ, ಸ್ವಲ್ಪ ಗಟ್ಟಿಯಾಗಿ ನಿಲ್ತದೆ. ನೋಡ್ಕೊಳ್ಳಿ ಹೇಗೆ ಮಡಚೋದು ಪುನಃ ಒಮ್ಮೆ ನೋಡ್ಕೊಳ್ಳಿ. ಇದೇ ಥರ ಮಡಚ್ಕೊಳ್ಳಿ, ಕರೆಕ್ಟಾಗಿ ನಿಲ್ತದೆ. ಹೂವಿನ ದಳದ ಥರ ನಿಲ್ತದೆ. ಇದೇ ಥರ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ನಾನು 2 ಪೆಟಲ್ ಕಲರ್ ಸ್ವಲ್ಪ ತಗೊಂಡಿದ್ದೇನೆ. ಸ್ವಲ್ಪ ಡಿಫರೆನ್ಸಲ್ಲಿದೆ. ಇದೊಂದು ರಟ್ಟಿ ಥರ ಇದ್ದದ್ದು ಸ್ವಲ್ಪ ರೌಂಡ್ ಮಾಡಿ ಕಟ್ ಮಾಡಿ ಇಟ್ಕೊಳ್ಳಿ. ಇದೇ ಥರ ನಮಗೆ ಯಾವುದು ಹಳತ್ತು ಬುಕ್ಸ್ ಯಾವುದಿದ್ರು ಅದರ ರಟ್ಟು ಥರ ಬರ್ತದಲ್ಲ, ಅದನ್ನು ಕಟ್ ಮಾಡಿ ಇಟ್ಕೊಂಡು ಅದರ ಸುತ್ತಲೂ ಒಂದು ಫೆವಿಕಾಲ್ ಹಾಕಿ ಬಿಡಿ. ನೋಡ್ಕೊಳ್ಳಿ, ಈಗ ಇದನ್ನು ಹೇಗೆ ಇಟ್ಕೋಬೇಕು ಅಂತ ನೋಡ್ಕೊಳ್ಳಿ. ಒಂದೊಂದೇ ದಳಗಳನ್ನು ಹೀಗೆ ಇಟ್ಕೊಳ್ತಾ ಬನ್ನಿ. ಕಲರ್ ಬೇಕಾದರೆ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಸ್ವಲ್ಪ ಲೈಟ್ ಸ್ವಲ್ಪ ಡಾರ್ಕ್ ಇದ್ದದ್ದನ್ನು ಇಟ್ಕೊಬನ್ನಿ. ಸ್ವಲ್ಪ ಫೆವಿಕಾಲ್ ಆದಾಗ ಸ್ವಲ್ಪ ಲೈಟ್ ಇಟ್ಕೊಳ್ತದೆ. ನೋಡ್ಕೊಳ್ಳಿ, ಪೇಪರೆಲ್ಲ ಬೇಗ ಆಗ್ತದೆ ಅದು. ನೋಡ್ಕೊಳ್ಳಿ, ಈಸಿಯಲ್ಲಿ ನಿಮಗೆ ಮನೆಯಲ್ಲೇ ಕುಳಿತು ಸನ್ಫ್ಲವರ್ ಥರದ್ದು ವೆರೈಟಿಯಲ್ಲಿ ಮಾಡ್ಬೋದು. ಅದು ಸಿಂಪಲ್ ಡಿಸೈನನ್ನು ಹೇಳಿದ್ದು ನಾನು ನಿಮಗೆ. ಬೇರೆ ಬೇರೆ ಡಿಸೈನಲ್ಲಿ ಮಾಡ್ಬೋದು. ಈ ವಿಡಿಯೋನ ಕೊನೆ ತನಕ ನೋಡಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇಟ್ಕೊಳ್ತಾ ಬನ್ನಿ. ಸುತ್ತಲೂ ಇದೇ ಥರ ಇಟ್ಕೊಳ್ತಾ ಬನ್ನಿ. ಒಂದಾದ ಮೇಲೆ ಇನ್ನೊಂದು ಕಲರಲ್ಲಿ ಇಟ್ಕೊಂಡಿದ್ದೇನೆ ನಾನು. ಅದೇ ಕಲರ್ ನೀವು ಇಟ್ಕೊಳ್ತಾ ಬನ್ನಿ. ಮತ್ತು ನಿಮಗೆ ಯಾವ ಕಲರ್ ಇಷ್ಟ ಉಂಟು ಆ ಕಲರ್ ಇಟ್ಕೊಳ್ಬೋದು. ಒಂದೇ ಕಲರ್ ಬೇಕಾದರೆ ಒಂದೇ ಕಲರಲ್ಲಿ ಇಟ್ಕೊಳ್ತಾ ಬನ್ನಿ. ಇದೇ ಥರ ಫೆವಿಕಾಲಲ್ಲಿ ಗಟ್ಟಿಯಾಗಿ ನಿಲ್ತದೆ. ಇನ್ನು ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ. ಎಷ್ಟು ಬೇಕಾದರೂ ಸ್ವಲ್ಪ ಆಚೆ ಆದರೂ ಅದನ್ನು ಕರೆಕ್ಟಾಗಿ ನಿಲ್ಲಿಸಿ. ನಿಲ್ತದೆ, ಈಗ ಕರೆಕ್ಟಾಗಿ ನಿಲ್ತದೆ. ಫೆವಿಕಾಲಲ್ಲಿ ಕರೆಕ್ಟಾಗಿ ನಿಲ್ತದೆ ನೋಡಿ. ಇನ್ನು ಅದರ ಮೇಲೆ ಸ್ವಲ್ಪ 1-2 ನಿಮಿಷ, 1 ನಿಮಿಷದಲ್ಲಿ ಸರಿ ಗಟ್ಟಿಯಾಗಿ ನಿಲ್ತದೆ. ಒಂದು ವೈಟ್ ರಟ್ಟು ಸ್ವಲ್ಪ ದಪ್ಪದ ಪೇಪರ್, ಸ್ವಲ್ಪ ರಟ್ಟು ಕೂಡ ಆಗ್ಬೋದು. ಇಲ್ಲಾಂದರೆ ಸ್ವಲ್ಪ ವೈಟ್ ಪೇಪರ್ ಇದ್ದರೆ ಅದರ ಮೇಲೆ ಅದರ ಬದಿ ಕಾಣದಂತೆ ಹೀಗೆ ಇಟ್ಕೊಳ್ಳಿ. ಇದೇ ಥರ ಫೆವಿಕಾಲ್ ಇಟ್ಕೊಂಡಾಗ ಕರೆಕ್ಟಾಗಿ ನಿಲ್ತದೆ. ಮತ್ತು ಒಂದು ನೋಡ್ಕೊಳ್ಳಿ ಯಾವ ಕಲರ್ ಅಂತ, ಒಂದು ಚಾಕ್ಲೇಟ್ ಕಲರ್, ಒಂದು ಬ್ರೌನ್ ಶೀಟಲ್ಲಿ ಆಗ್ಬೋದು. ಸ್ವಲ್ಪ ಡಾರ್ಕಲ್ಲಿ ತಗೊಳ್ಳಿ. ಒಂದು ಕಾಫಿ ಕಲರಲ್ಲಿ ನೋಡ್ಕೊಳ್ಳಿ. ಸ್ವಲ್ಪ ಬ್ರೌನ್ ಕಾಫಿ ಮಿಕ್ಸ್ ಬಂದದ್ದು ಒಂದು ಶೀಟ್ ತಗೊಂಡು ಅರ್ಧ ಮಾಡಿ, ಚಿಕ್ಕ ಶೀಟನ್ನು ಅರ್ಧ ಮಾಡ್ಕೊಳ್ಳಿ ಮೊದಲಿಗೆ. ಸ್ವಲ್ಪ ಬ್ಲ್ಯಾಕ್ ಶೇಡ್ ಬಂದ ಬ್ರೌನ್ ಆಗ್ತದೆ. ಸ್ವಲ್ಪ ಫುಲ್ ಬ್ಲ್ಯಾಕ್ ಅಲ್ಲ, ಬ್ರೌನು ಬ್ಲ್ಯಾಕ್, ಸ್ವಲ್ಪ ಶೇಡ್ ಬ್ಲ್ಯಾಕ್ ಕೂಡ ಮಿಕ್ಸ್ ಆಗಿದೆ. ಅದು ಯಾವುದು ಬೇಕಾದರೂ ಆಗ್ಬೋದು. ನೋಡ್ಕೊಳ್ಳಿ, ಅದರ ಬದಿಯನ್ನು ಅರ್ಧ ಮಾಡಿ ಸ್ವಲ್ಪ ಕಟ್ ಮಾಡ್ತಾ ಬನ್ನಿ. ಫುಲ್ ಕಟ್ ಮಾಡಲಿಕ್ಕೆಲ್ಲ ಕತ್ತರಿಯಲ್ಲಿ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ತಾ ಬನ್ನಿ. ನೋಡ್ಕೊಳ್ಳಿ ಯಾವ ಥರ ಬನ್ನಿ. ಅದನ್ನು ರೌಂಡಾಗಿ ಮಡಚ್ಕೊಳ್ಳಿ. ಕಾಣ್ತದಲ್ಲ, ಮೇಲ್ಭಾಗದಿಂದ
ಕಟ್ ಮಾಡಿದ್ದು ಈಗ ರೌಂಡಾಗಿ ಕಟ್ ಮಾಡ್ತಾ ಬನ್ನಿ. ಕಟ್ ಮಾಡಿ ಹೀಗೆ ಸುತ್ತಲೂ ರೌಂಡ್ ಆಕಾರದಲ್ಲಿ ಒಮ್ಮೆ ಮಾಡಿ ನೋಡಿ ಹೀಗೆ ಆಗ್ತದೆ ಅಂತ. ಹೆಚ್ಚಿದ್ದದನ್ನು ಸ್ವಲ್ಪ ಕಟ್ ಮಾಡಿ ತೆಗೀರಿ. ಸ್ವಲ್ಪ ಕೆಳಭಾಗದಿಂದ ಮೇಲ್ಭಾಗದಿಂದ ಇದನ್ನು ಈಗ ಒಮ್ಮೆ ಬಿಡಿಸುತ್ತಾ ಬನ್ನಿ. ಒಮ್ಮೆ ಪುನಃ ಇದೇ ಥರ ಬಿಡಿಸ್ತಾ ಬಂದರೆ ನಿಮಗೆ ಈಸಿಯಾಗಿ ಅಲ್ಲಿ ಮಧ್ಯಕ್ಕೆ ಜಾಯಿಂಟ್ ಮಾಡಲಿಕ್ಕೆ ಆಗ್ತದೆ. ನೋಡ್ಕೊಳ್ಳಿ. ಇದೇ ಥರ ನೋಡ್ಕೊಳ್ಳಿ. ಒಂದರ ಸುತ್ತಲೂ ಅದರ ಒಳಗೆ ಫ್ಲವರ್ಸ್ನ ಒಳಗೆ ಒಳಭಾಗದಿಂದ ವೈಟ್ ಹಾಕಿದ್ದೇವೆಲ್ಲ ಅಲ್ಲಿಗೆ ಅದನ್ನು ಇಟ್ಕೋಬೇಕು. ಇದನ್ನು ಇದರ ಸುತ್ತಲೂ ಇಡ್ತಾ ಬನ್ನಿ. ಇದೇ ಥರ ಗಮ್ ಹಾಕಿ ಅದು ಈಗ ನಿಲ್ತದೆ. ಅದು 1 ಸೆಕೆಂಡಲ್ಲಿ ಕೂಡ ನಿಲ್ತದೆ. ಅದು ಈಗ ಇದೇ ಥರ ಗಮ್ಮಲ್ಲಿ ಟೈಟ್ ಮಾಡ್ತಾ ಬನ್ನಿ. ಕೈಯಲ್ಲಿ ಹೀಗೆ ಹಾಕಿದ್ರೆ ಅದು ಕರೆಕ್ಟಾಗಿ ನಿಲ್ತದೆ. ಒಂದು ಮಧ್ಯ ಭಾಗಕ್ಕೆ ಸ್ವಲ್ಪ ಫೆವಿಕಾಲ್ ಹಾಕಿ ಅದನ್ನು ನಿಲ್ಲಿಸಿ. ಇನ್ನೂ ಒಂದು ಮಧ್ಯ ಭಾಗಕ್ಕೆ ಈಗ ಒಳಭಾಗದಿಂದ ಒಂದು ಒಮ್ಮೆ ನಿಂತು ಪುನಃ ಒಂದು ಮಧ್ಯದಲ್ಲಿ ಒಂದು ಫೆವಿಕಾಲ್ ಹಾಕಿ ಪುನಃ ಅದಕ್ಕಿಂತ ಚಿಕ್ಕದೊಂದು ಪೆಟಲನ್ನು ಕಟ್ ಮಾಡಿ. ಬ್ರೌನ್ ಶೇಡ್ ಬಂದದ್ದೊಂದು ಸ್ವಲ್ಪ ಕಟ್ ಮಾಡಿ ಒಂದೇ ಕಲರಲ್ಲಿ ಚಿಕ್ಕದು ಒಂದು ಅರ್ಧ ಇಂಚು ಸಾಕು. ಅದೇ ಥರ ಸ್ವಲ್ಪ ಕಟ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಇದು ಒಂದು ಥರ ಈಸಿ ಮೆಥಡಲ್ಲಿ ಹೇಳಿದ್ದು. ಸನ್ಫ್ಲವರ್ ಈಸಿ ಮೆಥಡಲ್ಲಿ ಮಾಡೋದು. ಬೇರೆ ಬೇರೆ ಮೆಥಡಲ್ಲಿ ಕೂಡ ಮಾಡ್ಬೋದು. ಇದನ್ನು ಮುಂದಿನ ವೀಡಿಯೋದಲ್ಲಿ ಬೇರೆ ಹಾಕ್ತೇವೆ, ನೋಡ್ಕೊಳ್ಳಿ. ಅದನ್ನೀಗ ಪುನಃ ಮಧ್ಯಕ್ಕೆ ಹೀಗೆ ಇಟ್ಟು ಅದನ್ನು ಸ್ವಲ್ಪ ಬಿಡಿಸಿ. ನೋಡ್ಕೊಳ್ಳಿ ಯಾವ ಪೆಟಲಲ್ಲಿ ಉಂಟು ಅಂತ. ಮತ್ತು ಅದನ್ನು ಹ್ಯಾಂಗಿಂಗ್ ಥರ ಕೂಡ ಮಾಡ್ಬೋದು. ಒಮ್ಮೆ ಟ್ರೈ ಮಾಡಿ ನೋಡಿ. ಆ ಪೆಟಲನ್ನು ನಿಮಗೆ ಎಷ್ಟು ಬೇಕಾದರೂ ಇಟ್ಕೋಬೋದು. ಇದು ನಾನು ಸಿಂಗಲಲ್ಲಿಟ್ಟು ತೋರಿಸಿದ್ದು ಮೊದಲನೇ ಸ್ಟೆಪ್. ಇದು ಸಿಂಗಲಲ್ಲಿಟ್ಟು ತೋರಿಸಿದ್ದು. ಸಿಂಪಲಲ್ಲಿ ಮಾಡೋದು. ನೆಕ್ಸ್ಟ್ ಬೇರೆ ಬೇರೆ ರೀತಿಯಲ್ಲಿ ಮಾಡೋದನ್ನು ತೋರಿಸ್ತೇವೆ. ಈ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ.